ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದ ಒಂದು ಚಿಕನ್. 5 kg ಚಿಕನನ್ನು ಗೆಸ್ಟ್ ಅಥವಾ ಯಾವುದಾದ್ರೂ ಪಾರ್ಟಿ ಇದೆ ಆದರೆ ನಾರ್ಮಲಾಗಿ ನಾವು ಒಂದೇ ರೀತಿ ಮಾಡ್ತೀವಿ. ಸ್ವಲ್ಪ ಸಿಂಪಲ್ ಹಾಗೂ ಈಸಿಯಾಗಿ ಅರ್ಜೆಂಟಲ್ಲಿ ಮಾಡುವಂಥದ್ದು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಷ್ಟಾಗುತ್ತೆ ಟ್ರೈ ಮಾಡಿ. ಇಲ್ಲಿ ನಾನು 5 kg ಚಿಕನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನ ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ನೀರು ಏನು ಸೇರಿಸ್ತಾ ಇಲ್ಲ. ಚಿಕನ್ ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ 1 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಗೂ ಶುಂಠಿ ಎರಡನ್ನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಚೆನ್ನಾಗಿದ್ದು ಫ್ರೈ ಆಗಲಿ. ಆಮೇಲೆ ಇದಕ್ಕೆ ದೊಡ್ಡ ಸೈಜ್ 5 ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಯಾವುದೇ ರೀತಿ ನೀವು ಕಟ್ ಮಾಡ್ಬೋದು, ನಾನಿಲ್ಲಿ ರಫ್ಲಿ ಕಟ್ ಮಾಡಿದ್ದೀನಿ. ಓಕೆ, ನೀರುಳ್ಳಿ ಕೂಡ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸಿಂಪಲ್ ರೆಸಿಪಿ, ಹಾಗಾಗಿ ನೀವು ಟೈಮ್ ಇಲ್ಲದಿದ್ದರೂ ಇದನ್ನು ಅರ್ಜೆಂಟಲ್ಲಿ ಮಾಡ್ಬೋದು. ಓಕೆ, ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 2.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಬೇಕಿದ್ರೆ ಖಾರ ಜಾಸ್ತಿ ಹಾಕ್ಬೋದು, ಅಥವಾ ಪೆಪ್ಪರ್ ಪೌಡರ್ ಕೂಡ ನೀವು ಸ್ವಲ್ಪ ಆ್ಯಡ್ ಮಾಡ್ಬೋದು. ಸ್ವಲ್ಪ ಫ್ರೈ ಆಗಿದ್ದೆ ಇದಕ್ಕೆ ನಾನು 6 ಟೊಮೆಟೊವನ್ನು, ದೊಡ್ಡ ಸೈಜ್ 6 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಳ್ಳೆ ರೀತಿ ಇದು ಫ್ರೈ ಆಗಬೇಕು. ಹಾಗಾಗಿ ಇದಕ್ಕೆ ಏನು ಮಾಡ್ತೀನಿ, ಬೇಯಿಸುವಾಗ ಸ್ವಲ್ಪ ಸೂಪ್ ಬಿಟ್ಟಿರುತ್ತಲ್ಲ ನೋಡಿ ಚಿಕನಿದ್ದು, ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಳ್ಳೆ ರೀತಿ ಮಸಾಲ ಫ್ರೈ ಆಗುತ್ತೆ. ಇವಾಗ ಸ್ವಲ್ಪ ಲಿಂಬೆ ರಸವನ್ನು ಹಿಂಡಿದ್ದೀನಿ. 2 ಲಿಂಬೆ ರಸವನ್ನು ಇದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ನೋಡಿ ಇವಾಗ ಯಾವ ರೀತಿ ಚಿಕನ್ ಬಿಟ್ಟಿದೆ ನೋಡ್ಬೋದು. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿದೆ. ಇವಾಗ ಇನ್ನು ಸ್ವಲ್ಪ ಸೂಪನ್ನು ಹಾಕಿ ಜಸ್ಟ್ ಇದು ಕುದಿಸ್ಲಿಕ್ಕೆ ಹಾಗೆ ಬಿಡ್ತಾ ಇದ್ದೀನಿ. ಈಗ ಗರಂ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಒಳ್ಳೆ ರೀತಿ ಕುದೀತಾ ಉಂಟಲ್ವಾ. ಈ ಟೈಮಲ್ಲಿ ಇದಕ್ಕೆ ನಾನು ಚಿಕನನ್ನು ಹಾಕ್ತಾ ಇದ್ದೀನಿ. ಚಿಕನನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಗ್ಯಾಸನ್ನು ಐ ಫ್ಲೇಮಲ್ಲಿಡಿ. ತುಂಬ ನೀರು ಬೇಡ. ಹಾಗಾಗಿ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಉಂಟು ನೋಡಿ, ಅದನ್ನು ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಗ್ರೇವಿ ತಿಕ್ಕಾಗುತ್ತೆ. ಟೇಸ್ಟಲ್ಲಿ ಚೂರು ಕೂಡ ಚೇಂಜಸ್ ಆಗೋದಿಲ್ಲ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ತುಂಬ ದಪ್ಪ ಬೇಕಂತಾದರೆ ನೀವು ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಬೋದು. ಇಲ್ಲಿ ಲೆಮನ್ ಫ್ಲೇವರ್ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಅರ್ಧ ಲಿಂಬೆ ರಸ ನಾನು ಜಾಸ್ತಿ ಹಾಕಿದ್ದೀನಿ. ಲಾಸ್ಟಿಗೆ ಇದಕ್ಕೆ ಕಸೂರಿ ಮೇಥಿಯನ್ನು ಫ್ರೈ ಮಾಡಿ ಮೇಲ್ಗಡೆಯಿಂದ ಹಾಕಿ, ಅದರೊಂದಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೂ ಫ್ರೈಡ್ ಆನಿಯನ್ ಇದೆ ಆದರೆ ಅದನ್ನು ಕೂಡ ಸೇರಿಸಿ ಇಷ್ಟು ಮಾಡಿ ಇಟ್ಟರೆ ಆಯಿತು. ಕರೆಕ್ಟಾಗಿ ಡ್ರೈ ಆಗೋ ತನಕ ಇಟ್ಟು ಬೇರೆ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಓಕೆ, ಖಂಡಿತವಾಗ್ಲೂ ಇದನ್ನು ನೀವು ಮಾಡಿ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೂ ಸಿಂಪಲ್ ಕೂಡ. ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.